Welcome to Famous Study Center Vidyagiri at Navnagar, Bagalkot. My name is Kirti S. Tiamapur. I am studying in 5th standard. ನಾನು ಈಗ ಜನವರಿ 18, 2026ರಂದು ನಡೆದ ಸೈನಿಕ ಪರೀಕ್ಷೆಯಲ್ಲಿ ಗಣಿತ ವಿಭಾಗವನ್ನು ವಿಶ್ಲೇಷಿಸುತ್ತೇನೆ. 51 ಏನೈತಿ 51 ಕ್ವಶನ್. ಒಂದು ವೇಳೆ 18 ನೋಟ್ಬುಕ್ಗಳ ಬೆಲೆಯು 1,296 ರೂಪಾಯಿಗಳಾಗಿದ್ದರೆ 11 ನೋಟ್ಬುಕ್ಗಳ ಬೆಲೆಯು ಇಫ್ ದ ಕಾಸ್ಟ್ ಆಫ್ 18 notebooks is rupees 1,296, then the cost of 11 notebooks is ಕ್ವಶನ್ ಏನಕ ಇದು ಯೂನಿಟರಿ ಮೆಥಡ್. 18 ನೋಟ್ಬುಕ್ಕಿಗೆ ಎಷ್ಟು ರೂಪಾಯಿ? 18 ನೋಟ್ಬುಕ್ಗೆ 1,296 ರೂಪಾಯಿ. ಅಂದ್ರ 11 ನೋಟ್ಬುಕ್ಗೆ ಎಷ್ಟು ಅಂತವ್ರ ಕ್ವಶನ್ ಕೇಳ ಏನ 11 ನೋಟ್ಬುಕ್ಕಿಗೆ ಎಷ್ಟು ಕ್ವಶನ್ ಕೇಳ. ಈಗ ನಾವೇನ್ ಮಾಡ್ಬೇಕು? 18 1s 18 7s 126 ಎಷ್ಟು ಕ್ಯಾರಿ ಇರ್ತೈತಿ? 3 ಕ್ಯಾರಿ. 18 2s 72 ಇಂಟು 11 ಮಾಡ್ಬೇಕು. ಅವಾಗ 11 2s 22, 11 7s 77 ಪ್ಲಸ್ 2 79 ಅಷ್ಟತ್ತು 792. ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಯಾವುದು? 52 ಕ್ವಶನ್ ಏನೈತಿ? ಒಂದು ಕಂಬಕ್ಕೆ 3 ಬಣ್ಣಗಳನ್ನು ಬಳೆಯಲಾಗಿದೆ. 1/4 ಭಾಗವನ್ನು ಕಪ್ಪು ಬಣ್ಣದಿಂದ ಬಳೆಯಲಾಗಿದೆ, 5 ಭಾಗವನ್ನು ಕೆಂಪು ಬಣ್ಣವನ್ನು ಬಳೆಯಲಾಗಿದೆ ಮತ್ತು ಉಳಿದ ಭಾಗಕ್ಕೆ ಹಸಿರು ಬಣ್ಣವನ್ನು ಬಳೆಯಲಾಗಿದೆ. ಹಸಿರು ಬಣ್ಣವನ್ನು ಬಳೆಯಲಾದ ಭಾಗವನ್ನು ಕಂಡುಹಿಡಿಯಿರಿ. A pole has been painted in 3 colors. 1/4 part of it has been painting in black color. 2/5 part has been painting in red color, and the remaining has been painting in green color. Find the part painted with green color. ಒಂದು ಕಂಬಕ್ಕ 3 ಬಣ್ಣ ಬೈತಿರ್ತಾರಂತವ್ರು. ಒಂದು ಏನದು? ಕಪ್ಪು ಕೆಂಪು ಹಸಿರು. ಕಪ್ಪು ಕೆಂಪುದ್ ಕೊಟ್ಟಾರ, ಹಸಿರು ಕೊಟ್ಟಿಲ್ಲ. ಅದ ಕಂಡುಹಿಡಿ ಅಂತಾರ ಅವ್ರಿಗೆ. ಏನೈತಿ? 1/4 ಪ್ಲಸ್ 2/5 ಮಾಡ್ಬೇಕ. ಅಂದ್ರೆ ನಮಗ್ ರಿಮೈನಿಂಗ್ ಪಾರ್ಟ್ಸ್ ಕಂಡುಹಿಡ್ಕೊಕ್ ಈಸಿ ಆಗತ್ತ. ಇಲ್ಲೇ ಇಂಟು 5 ಇಂಟು 5 ಇಂಟು 4 ಇಂಟು 4 4 2s 8 8 ಪ್ಲಸ್ 5 13 13/20 ಹಿಂಗಾತ. ರಿಮೈನಿಂಗ್ ಪಾರ್ಟ್ಸ್ ಇದ್ರಾಗ ಹೆಂಗ್ ಗೊತ್ತಾಕೈತಿ ಅಂತ ನೀವು ಅನ್ಬೋದು. ಹಿಂಗಿದ್ದಾಗ ಇದು 20 ಅನ್ಬೋದು ಡಿನಾಮಿನೇಟರ್ ಇದ್ದಲ್ಲಿ ಯಾವತ್ತೂ ಅದು ಟೋಟಲ್ ಪಾರ್ಟ್ಸ್ ಆಗಿರ್ತೈತಿ. ಮ್ಯಾಗಿಂದು ಅದೀಗ 13 ಪಾರ್ಟ್ಸ್ ಅಂತ ತಿಳ್ಕೊಂಡಾಗ ನಮ್ಗೆ ಏನಾಗತ್ತದು? ಕೆಂಪು ಮತ್ತು ಕಪ್ಪದ್ದದ. ಈಗ ಉಳಿದಿದ್ದೆಷ್ಟು? 20ರಾಗ 13 ಕಳೆದಷ್ಟು 7 ಅಂದ್ರೆ ಎಷ್ಟತ್ತು? 7/20 ಪಾರ್ಟ್ಸ್ ಏನದಾವು? ಗ್ರೀನ್ ಅದಾವ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ 53 ಖಾಲಿ ಇರುವ ಬಾಕ್ಸ್ ಅನ್ನು ತುಂಬಿ. ಒಂದು ಬಾಕ್ಸ್ ಕೊಟ್ರ -3 integer 5/6 is equal to 2 integer 4/5. fill in the box. ಈಗ ಏನಾಯ್ತು? ಈಗ ಬಾಕ್ಸ್ ದಲ್ಲಿ ನಮಗೆ ಏನಂತ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಎಕ್ಸ್ ಅಂತ ಇಟ್ಕೋರಿ. ಈಗ 3 integer 5/6 ಮೂರು ಇಂಟಿಜರ್ 5/6. ಈಗ 6 3s 18 18 plus 5 23 23/6 is equal to 5 2s 10 plus 4 14/5. ಇದನ್ನ ಈ ಕಡೆ ಹೋಗ್ಕೊಂಡ್ರೆ ಏನಾಗುತ್ತಾ? ಪ್ಲಸ್ 14/5 ಪ್ಲಸ್ 23/6. ಈಗ ಇವೆರಡು ಬಗ್ಗೆ ಯಾವ್ದು? 6 5s 30 30 ಎರಡರ ಬಗ್ಗೆ ಹೋದವು. ಇಲ್ಲಿ ಇಂಟು ಮಾಡಿದ್ದು ಮ್ಯಾಗು ಇಂಟು ಮಾಡ್ಬೇಕು, ಕೆಳಗೆ ಇಂಟು ಮಾಡಿದ್ದು ಮ್ಯಾಗ ಇಂಟು ಮಾಡ್ಬೇಕು ಅಂತ ನಮಗೆ ಇದು ರೂಲ್. ಎಕ್ಸ್ ಇಸ್ ಈಕ್ವಲ್ ಟು 14 6 ಎಷ್ಟು? 84. 23 5s 115 ಎಷ್ಟೊತ್ತಿದೆ? ಪ್ಲಸ್ ಮಾಡಿದಾಗ 199 ಆಯ್ತು. ಈಗ ಡಿವೈಡ್ ಬೈ 30 ಅಂದ್ರೆ ಏನಾಯ್ತು? ಎಕ್ಸ್ ಇಸ್ ಈಕ್ವಲ್ ಟು 36 180 19 ಕ್ಯಾರಿ ಇತ್ತು. 6 integer 19/30 ಆಪ್ಷನ್
ಬಿ. ನೆಕ್ಸ್ಟ್ ನೆಕ್ಸ್ಟ್ 54. ಒಟ್ಟು ಮೊತ್ತ ರೂಪಾಯಿ 2320 ಸೀತಾ ಮತ್ತು ಗೀತಾರ ನಡುವೆ 3:5 ಅನುಪಾತದಲ್ಲಿ ಹಂಚಲಾಗಿದೆ. ಹಾಗಾಗಿ ಸೀತಾ ಮತ್ತು ಗೀತಾ ಅನುಕ್ರಮವಾಗಿ ಹಂಚಿಕೊಳ್ಳುವ ಭಾಗ ಎಷ್ಟು? A sum of rupees 2320 is divided between Sita and Geeta in the ratio 3:5. What are the shares of Sita and Geeta respectively? ಅಂದಾರ ಹಿಂಗಿದ್ದಾಗ ನಾವು ಇವು ರೇಷೋ ಕೊಟ್ಟಾಗ ಏನ್ ಮಾಡ್ಬೇಕು, ಇದು ಟೋಟಲ್ ಅಮೌಂಟ್ ರೇಷೋ ಕೊಟ್ಟಾಗ ಇದು 3x ಅಂತ ತಗೋಬೇಕು, 5 ಇದ್ದಿದ್ದು 5x ಟೋಟಲ್. ಇದು ಪ್ಲಸ್ ಇದಕ್ಕಂದ್ರೆ ಟೋಟಲ್ ಅಮೌಂಟ್ ಅನ್ನು ನಾವು ಪ್ಲಸ್ ಮಾಡಿದ್ರೆ ನಮಗೆ ಟೋಟಲ್ ಅಮೌಂಟ್ ಸಿಗ್ತೈತಿ. ಈಗ 3000 2320 5x plus 3x 8x is equal to 2320. 8 1s 8 2s 16. 8 2s 16 ಎಷ್ಟು ಕೈ ಹೋಯ್ತು? 7. 8 9s 8 0s. x is equal to 290 ಆಯ್ತು. ಈಗ 290 ಆಯ್ತು. ಇದು 290 ಇಲ್ಲ ಹಿಂಗಂತ ತಿಳ್ಕೊಬಾರ್ದು. 290 into 3 29 3s 87 ಅಂದ್ರೆ ಮುಂದೊಂದು 0. 29 5s 145. ಇಲ್ಲಿ ಮುಂದೊಂದು 0. 870 ಏನಿದು? ಇದು ಸೀತಾಂದ್. ಇದು 1450 ಗೀತಾಂದ್. ಆಪ್ಷನ್ ಬಿ. ನೆಕ್ಸ್ಟ್ 55. 680 ಪೆನ್ನುಗಳನ್ನು ಹೊಂದಿರುವ ಪ್ಯಾಕೆಟ್ನಲ್ಲಿ 140 ಕೆಂಪು ಪೆನ್ನುಗಳಿವೆ ಮತ್ತು 160 ಹಸಿರು ಪೆನ್ನುಗಳಿವೆ. ಒಂದು ವೇಳೆ ಉಳಿದ ಪೆನ್ನುಗಳು ನೀಲಿ ಪೆನ್ನುಗಳಾಗಿದ್ದರೆ ಹಸಿರು ಪೆನ್ನುಗಳು ಮತ್ತು ನೀಲಿ ಪೆನ್ನುಗಳ ಅನುಪಾತವು ಎಷ್ಟಾಗಿರುವುದೆಂದರೆ, ಇನ್ ಅ ಪ್ಯಾಕೆಟ್ ಆಫ್ 680 pens, number of red pens is 140 and number of green pens is 160. If the remaining pens are blue, then the ratio between green pens and blue pens is. ಈಗ ಏನದ ಟೋಟಲ್ ಪೆನ್ಸ್ 680 ಪೆನ್ಸ್ ಅದಾವ. ಈಗ 140 ಏನೈತಿ? 140 ಯಾವ ಪೆನ್? ನೀವು ರೆಡ್ ಪೆನ್. ನೆಕ್ಸ್ಟ್ 160 ಯಾವ ಪೆನ್? ಗ್ರೀನ್ ಪೆನ್. ಎರಡು ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ? 300 ಆಗುತ್ತಾ. ಈಗ 300 ಆಯ್ತು. ಉಳಿದ ಪೆನ್ ಎಲ್ಲ ಏನು 680 ಅದಾವು. ಉಳಿದ ಪೆನ್ ಅಂದ್ರೆ ಯಾವ್ಯಾವ? 680 ಒಳಗ 300 ಮೈನಸ್ ಮಾಡ್ರಿ, ಅವಾಗ ಎಷ್ಟು ಉಳಿತೈತಿ? 380 ಉಳಿತೈತಿ. ಅವ್ರ ಕ್ವಶನ್ ಏನ್ ಕೇಳೋಣ, ದೆನ್ ದ ರೇಷಿಯೋ ಆಫ್ ಗ್ರೀನ್ ಪೆನ್ ಎಷ್ಟು ಅದಾವ ನಮಗ? 160. ಬ್ಲೂ ಪೆನ್ ಎಷ್ಟು ಅದಾವು? 380. ಇದು ರೇಷಿಯೋ ಕೇಳ. ಅವಾಗ ಇದು 0 ಇದು 0. 2 8s 16, 2 19s 8:19. ಆಪ್ಷನ್ ಡಿ. ನೆಕ್ಸ್ಟ್ 56. ಒಂದು ಚಾಕ್ಲೇಟ್ ತುಂಡು 6 ಸೆಂಟಿಮೀಟರ್ ಅಂಚುಳ್ಳ ಘನಾಕೃತಿಯ ಆಕಾರದಲ್ಲಿದೆ. ಕವಿತಾಳು ಇದನ್ನು 2 ಸೆಂಟಿಮೀಟರ್ ಉಳ್ಳ ಚಿಕ್ಕ ಘನಾಕೃತಿಯಾಗಿ ತುಂಡು ಮಾಡುತ್ತಾಳೆ. ಹೀಗೆ ಪಡೆದ ಸಣ್ಣ ಚಾಕ್ಲೇಟ್ಗಳ ಕಣಗಳ ಸಂಖ್ಯೆ ಎಷ್ಟು? A chocolate brick is in the shape of cube of side 6 cm. Kavita cut it into small cubes, each of side 2 cm. The number of small chocolate cube so obtained is. ಹಿಂಗೈತಿ 6 cm ಅಂಚು ಉಳ್ಳ ಅಂದ್ರ 6 ಸೆಂಟಿಮೀಟರ್ ಕ್ಯೂಬ್ ಐತಂತದ ಅಂದ್ರ ಅದ್ರದ್ದು 6 ಸೆಂಟಿಮೀಟರ್ ಐತಿ ಅಂದ್ರೆ 6 ಕ್ಯೂಬ್ ಯಾವುದು? 216 ಆತ. ಆಕೆ ಏನ್ ಮಾಡ್ತಾಳ? 2 ಸೆಂಟಿಮೀಟರ್ ಉಳ್ಳ ಚಿಕ್ಕ ಚಿಕ್ಕ ಘನಾಕೃತಿಯಾಗಿ ಇದನ್ ಮಾಡ್ತಾಳ, ತುಂಡು ಮಾಡ್ತಾಳ. ಅವಾಗ ಏನಾಕೈತಿ? 2 ಕ್ಯೂಬ್ ಯಾವ್ದು? 2 ಕ್ಯೂಬ್ 8. ಈಗ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. 8 1s 8 2s 16. ಎಷ್ಟು ಕೈ ಉಳಿತೈತಿ? 5. 8 7s
8 ಸೆವೆನ್ 56. ಎಷ್ಟು ತುಂಡಾಗ ಉಳ್ದಾವ, ಎಷ್ಟು ತುಂಡು ಮಾಡ್ಯಾಳ? ಸಣ್ಣ ಜಾಗ ಇಡ್ತಾನೆ ತುಂಡು, ಆಪ್ಷನ್ ಬಿ. ಹಾ, ನೆಕ್ಸ್ಟ್ 20, ನೆಕ್ಸ್ಟ್ 57. ಸಂಖ್ಯೆ 1 ಇದು. ದ ನಂಬರ್ 1 ಈಸ್ ಅವಿಭಾಜ್ಯವೂ ಅಲ್ಲ, ಸಂಯೋಜಿತ ಸಂಖ್ಯೆಯೂ ಅಲ್ಲ. ಒಂದು ಸಂಯೋಜಿತ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಸಂಯೋಜಿತ ಸಂಖ್ಯೆ ಆಗಿದೆ, ಅವಿಭಾಜ್ಯ ಮತ್ತು ಸಂಯೋಜಿತ ಸಂಖ್ಯೆ ಆಗಿದೆ. ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ನೈದರ್ ಪ್ರೈಮ್, ಆಪ್ಷನ್ 1 ನೈದರ್ ಪ್ರೈಮ್ ನಾರ್ composite number. Option 2 composite number. Option C both prime and composite number. Option 4 a prime number. 1 ಏನು ಅದು, ಏನು ಅದಂತೂ ನಮಗ ಪ್ರೈಮ್ ನಂಬರ್ ಅಲ್ಲ. ಪ್ರೈಮ್ ನಂಬರ್ ಸ್ಟಾರ್ಟ್ ಆಗೋದು 2 ಲಿಂದ, ಅದು ಕಾಂಪೋಸಿಟ್ ನಂಬರು ಅಲ್ಲ. ಅಂದ್ರೆ ಅದು ಎಲ್ಲಿ ಕಾಂಪೋಸಿಟ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಕೈತಿ? 4 ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ಅದು ಅವಿಭಾಜ್ಯನೂ ಅಲ್ಲ ಅಂದ್ರ 4 3 ಎರಡು ಹೋದು, ಮತ್ತೆ ಇದನ್ನು ಹೋತು. ಇದು ಎರಡು ಆಗೈತೆ ಅಂತ ಕೇಳ್ತಾರ, ಇವು 3 ಹೋದು ಅಂದ್ರೆ ಉಳಿದಿದ್ದು ಆಪ್ಷನ್ ಎ. ಕರೆಕ್ಟ್ ಆನ್ಸರ್ ಈಸ್ ಎ. ನೆಕ್ಸ್ಟ್ 30 ಮತ್ತು 60ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? 30 ಮತ್ತು 60ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದಾವ ಅಂತ ಕೇಳ್ಯಾರ. 30 ಹಿಡಿಬಾರ್ದು, 60 ಹಿಡಿಬಾರ್ದು. ಯಾಕಂದ್ರೆ ಅವು ನಡುವೆ ಅಂದಾಗ ಅವ್ನು ಹಿಡಿಬಾರ್ದು. 31 32 ಅಲ್ಲ, 33 ಅಲ್ಲ, 34 ಅಲ್ಲ, 35 ಅಲ್ಲ, 36 ಅಲ್ಲ, 37 38 ಅಲ್ಲ, 39 ಅಲ್ಲ, 40 ಅಲ್ಲ, 41 42 43 44 ಅಲ್ಲ, 45 ಅಲ್ಲ, 46 ಅಲ್ಲ, 47 48 ಅಲ್ಲ, 49 ಅಲ್ಲ, 50 ಅಲ್ಲ, 51 ಅಲ್ಲ, 52 ಅಲ್ಲ, 53 ಅಲ್ಲ, 54 ಅಲ್ಲ, 55 ಅಲ್ಲ, 56 ಅಲ್ಲ, 57 ಅಲ್ಲ, 58 ಅಲ್ಲ, 59. ಟೋಟಲ್ ಎಷ್ಟು ನಮ್ಮದ? ಎಷ್ಟು ಪ್ರೈಮ್ ನಂಬರ್ ಅದಾವು? 32 60 7 ಪ್ರೈಮ್ ನಂಬರ್ಸ್ ಆರ್ ದೇರ್. ಆಪ್ಷನ್ ಸಿ. ನೆಕ್ಸ್ಟ್ 59th one. ಈ ಕೆಳಗೆ ನೀಡಿರುವ ಚಿತ್ರದಲ್ಲಿ ಇರುವ ಒಟ್ಟು ತ್ರಿಭುಜಗಳು. ದ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಫಾಲೋವಿಂಗ್ ಫಿಗರ್ ಈಸ್. ಇದ್ರಾಗ ಎಷ್ಟು ತ್ರಿಭುಜ ಅದಾವು, ಎಷ್ಟು ಟ್ರಯಾಂಗಲ್ ಅದಾವು ಅಂತ ಕ್ವಶನ್ ಕೇಳ. ಈಗ ಇಲ್ಲೊಂದೈತೆ 1 2 3 ಅತ್ತು. ಇದು ಟ್ರಯಾಂಗಲ್ ಅಲ್ಲ, ಅದು ಟ್ರಯಾಂಗಲ್ ಅಲ್ಲ. 1 2 3 ಅದು. ಈಗ ಹಿಂಗೊಂದು ಇಲ್ಲಿಂದ ಹಿಡಿದ ಹಿಂಗೊಂದು ಆಕೈತಿ, ಇಲ್ಲಿ 4 ಅದು. ಹಿಂಗೊಂದಾಗತ್ತ 5 ಆಯ್ತು, ಹಿಂಗೊಂದಾತು, ಹಿಂಗೊಂದಾಗತ್ತ 6 ಆತು, ಹಿಂಗೊಂದಾಗತ್ತ. ಈಗ 6 ಕರೆಕ್ಟ್ ಐತಿ. ಇಲ್ಲೇ 1 2 3 ಆತು, ಇಲ್ಲಿ 4 ಆತು, ಇಲ್ಲೇ 5 ಆತು, ಇಲ್ಲೇ 6 ಆತು. ಇದನ್ನ ಹಿಂಗ್ ತೊಳಕ್ ಬರಲ್ಲ. ಅದಕ್ಕ ಈಗ ಟೋಟಲ್ ಎಷ್ಟು ಅದಾವು? 6. ಎಷ್ಟು ಟ್ರಯಾಂಗಲ್ಸ್ ಅದಾವು? 6 ಟ್ರಯಾಂಗಲ್ಸ್. ನೆಕ್ಸ್ಟ್ 60. ಪಟ್ಟಿ 1 ಅನ್ನು ಪಟ್ಟಿ 2ರ ಜೊತೆ ಹೊಂದಿಸಿ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2. ಪಟ್ಟಿ 1 ಪಟ್ಟಿ 2, ಲಿಸ್ಟ್ 1 ಲಿಸ್ಟ್ 2. ತ್ರಿಕೋನಗಳ ಕೋನ, ಆಂಗಲ್ಸ್ ಆಫ್ ಟ್ರಯಾಂಗಲ್. ತ್ರಿಕೋನಗಳ ವಿಧ, ಟೈಪ್ ಆಫ್ ಟ್ರಯಾಂಗಲ್. 3 ಸಮಕೋನಗಳು, 3 ಈಕ್ವಲ್ ಆಂಗಲ್ಸ್. 2 ಈಕ್ವಲ್ ಆಂಗಲ್ಸ್. 2 ಸಮಕೋನಗಳು, ವಿಭಿನ್ನ ಅಳತೆ, ಎಲ್ಲಾ 3 ಕೋನಗಳು. ಆಲ್ 3 angles of different measure. one angle of 90 degree. 90 ಡಿಗ್ರಿಯ ಒಂದು ಕೋನ. ಸಮದ್ವಿಬಾಹು ತ್ರಿಕೋನ, ಐಸೋಸೆಲ್ಸ್ ಟ್ರಯಾಂಗಲ್. ಸಮಬಾಹು ತ್ರಿಕೋನ, ಇಕ್ವಲೇಟರಲ್ ಟ್ರಯಾಂಗಲ್. ಲಂಬಕೋನ ತ್ರಿಕೋನ, ರೈಟ್ ಆಂಗಲ್ಡ್ ಟ್ರಯಾಂಗಲ್. ಸ್ಕೆಲೈನ್ ತ್ರಿಕೋನ, ಸ್ಕೆಲೈನ್ ತ್ರಿಕೋನ ಅಂದ್ರೆ ಸ್ಕೆಲೈನ್ ಟ್ರಯಾಂಗಲ್. ಕೆಳಗೆ ನೀಡಿದ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ. ಈಗ 3 ಸಮಕೋನಗಳು, 3 ಈಕ್ವಲ್ ಆಂಗಲ್ಸ್. ಇದೇನದು? ಇಕ್ವಲೇಟರಲ್ ಟ್ರಯಾಂಗಲ್, ಸಮಕೋನ. ಆಪ್ಷನ್ ಎ ಅದಕ್ಕಂತ. ಆಪ್ಷನ್ ಎ ಅಂದ್ರೆ ಇದು ಅದಕ್ಕ. ಆಪ್ಷನ್ ಎ ಅನ್ನೋದು ಸೆಕೆಂಡ್ ಅನ್ನ. ಎರಡು ಸಮಕೋನಗಳು, 2 ಈಕ್ವಲ್ ಆಂಗಲ್ಸ್. ಅದ್ಯಾವುದು? ಸಮದ್ವಿಬಾಹು, ಐಸೋಸೆಲ್ಸ್ ಟ್ರಯಾಂಗಲ್. 3 ಸಮಾನರ್ಸ್, ಅಸಮಬಾಹು ತ್ರಿಭುಜ, ವಿಷಮಬಾಹು ತ್ರಿಭುಜ, ಸ್ಕೆಲನ್ ತ್ರಿಕೋನ, ಎಲ್ಲ ಸೇಮ್. 1 angle of 90 degree, ಒಂದು 90 ಡಿಗ್ರಿ ಇರುವುದೇನಿದೆ? ರೈಟ್ ಆಂಗಲ್ ಟ್ರಯಾಂಗಲ್. ಎ ಯಾವುದು? ಎ 2 ಆತು.
ಎ ಕಟು ಇರುವುದು ಇವೆರಡು ಆಪ್ಷನ್ ಡಿ ಮತ್ತೆ ಆಪ್ಷನ್ 3 ಮತ್ತೆ 4 ಅದಾವ. ಬಿ ಕ ಯಾವ್ದು 1, ಬಿ ಕ 1 ಐತಿ. ಸಿ ಕ ಯಾವ್ದು ಹಾಕಿವಿ, ಸಿ ಕ 4 ಹಾಕಿವಿ. ಡಿ ಕ ಯಾವ್ದು 3 ಹಾಕಿವಿ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ 61 ಹರಪ್ರೀತನು ಕುಟುಂಬವು ವಾರಾಂತರದಲ್ಲಿ ಪಿಕ್ನಿಕ್ ಹೋಗಲು ನಿರ್ಧರಿಸಿದರು. ಅವಳ ತಾಯಿಯು 3 ಕೆಜಿ 70 ಗ್ರಾಂ ಕಲ್ಲಂಗಡಿ ಮತ್ತು 2 ಕೆಜಿ 75 ಗ್ರಾಂ ಮಾವುಗಳನ್ನು ಕಟ್ಟಿಕೊಂಡರು. ಅವಳ ತಂದೆಯು 950 ಗ್ರಾಂ ಪೈನಾಪಲ್ ಮತ್ತು 1 ಕೆಜಿ 600 ಗ್ರಾಂ ಸೇಬುವನ್ನು ಕಟ್ಟಿಕೊಂಡರು. ಅವರು ಕೊಂಡೊಯ್ಯುವ ಹಣ್ಣುಗಳ ಒಟ್ಟು ತೂಕವು ಎಷ್ಟಾಗುವುದೆಂದರೆ ಹರಿಪ್ರೀತ್'s family planned a picnic over the weekend. Her mother packed 3 kg 70 gram watermelon and 2 kg 75 gram mangoes. Her father packed 950 gram pineapple and 1 kg 600 gram apples. The total weight of the fruits they carried with them is ಟೋಟಲ್ ಎಷ್ಟು ಇದನ್ನ ಮಾಡ್ತಾರ ಅಂತ ಕ್ವಶನ್ ಕೇಳ. 61 ಏನೈತಿ 3 kg 72 ಗ್ರಾಮ್ 3 kg ಗ್ರಾಮ್ ಮಿಲಿಗ್ರಾಮ್ ಮಿಲಿಗ್ರಾಮ್ ಇದಕ್ಕೇನಂತ ಇದು ಡ್ಯಾಶ್. ಇದು ನಮಗೊಂದು ಫಾರ್ಮುಲಾ ಇದ್ದಂಗಿದೆ. ಈಗ ಕೆಜಿ ಗ್ರಾಮ್ ಮಿಲಿಗ್ರಾಮ್ ಡ್ಯಾಶ್ 000 ಏನು ಡ್ಯಾಶ್ 000 ಇದು ಕೆಜಿ ಗ್ರಾಮ್ ಮಿಲಿಗ್ರಾಮ್. 3 kg ಐತಿ 3 kg ನಾವು ಹಿಂಗ ಬರ್ಕೊಳ್ಳೋಗ 3 kg ಹಿಂಗ 3 kg 70 ಅಂತ ಬರ್ಕೊಂಡ್ರ ಅದು ಏನಾಗುತ್ತ 700 ಆಗುತ್ತದ. ಅದಕ್ಕೆ ನಾವು ಹಿಂಗ್ ಬರ್ಕೋಬೇಕ 3 kg 3.070 ಪ್ಲಸ್ 2 kg 75 ಗ್ರಾಮ್ ಪ್ಲಸ್ 950 ಗ್ರಾಮ್. ಇಲ್ಲಿ ಏನ್ಬೇಕಂದ್ರೆ 0 ಇಟ್ಕೊಳ್ಬಿಟ್ರಿ. 1 kg 600 ಗ್ರಾಮ್ ಟೋಟಲ್ ಪ್ಲಸ್ ಮಾಡ್ರೆ ಎಷ್ಟಾಗತ್ತ ಇಲ್ಲೇ 5 7 plus 7 14 plus 5 19 6 plus 1 7 7 plus 9 16 3 plus 2 5 5 plus 2 7 7.695 ಆಪ್ಷನ್ ಬಿ. ನೆಕ್ಸ್ಟ್ 62 ಈ ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ 2.9 ಲೀಟರ್ ಪ್ಲಸ್ 4 ಲೀಟರ್ 9 ಮಿಲಿ ಲೀಟರ್ಗೆ ಡ್ಯಾಶ್ ಡ್ಯಾಶ್ಗೆ ಸಮವಾಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಈಕ್ವಲ್ ಟು 2.9 ಲೀಟರ್ ಪ್ಲಸ್ 4 ಲೀಟರ್ 9 ಮಿಲಿ ಲೀಟರ್ಸ್ ಹಿಂಗಂದಾರ. ಈಗ 1 ಲೀಟರ್ ಅಂದ್ರೆ ಎಷ್ಟು ಮಿಲಿ ಲೀಟರ್ 1000 ಮಿಲಿ ಲೀಟರ್. ಈಗ ಆಪ್ಷನ್ಸ್ ಎದ್ರಾಗ ಅದಾವು ಲೀಟರ್ ಅದಾವು. ಇದು 2.9 ಲೀಟರ್ ಐತಿ ಪ್ಲಸ್ ಎಷ್ಟು ಮಾಡ್ಬೇಕಂದಾರ 4 ಲೀಟರ್ 0.009. ಇಲ್ಲೇ ನಾವು ಹಿಂಗ 9 ಹಚ್ಕೊಂಡ್ವಿ ಅಂದ್ರೆ ಏನಾಕೈತಿ 9 ಅಂದ್ರ ಇಲ್ಲೇ 9 ಅಂದ್ರ ಇದು 900 ಆಗತ್ತದ. ಅವಾಗ ಏನಕೈತಿ 900 ಆಕೈತಿ. ಅದಕ್ಕ ಇಲ್ಲಿ 9 9 0 0 9 9 4 plus 2 6 6.909 ಆಪ್ಷನ್ ಸಿ. 63 ಏನೈತಿ ಈ ಕೆಳಗಿನ ರೋಮನ್ ಸಂಖ್ಯೆಗಳಲ್ಲಿ ತಪ್ಪಾಗಿರುವ ಸಂಖ್ಯೆ ಯಾವುದು ಅಂದಾರ. ಈಗ ರೋಮನ್ ಸಂಖ್ಯೆ ಒಳಗ ನಮಗ 5 ಯಾವತ್ತೂ 2 ಬೇರೆ ಬರಲ್ಲ. ಇರೋ ಆಪ್ಷನ್ 5 2 ಬೇರೆ ಬರ್ಲಾರ್ದೈತಿ ನೋಡ್ರಿ. 2 ಬೇರೆ ಬರುವಂತ ಇತ್ತಂದ್ರ ಅದ ಆನ್ಸರ್ ಆಗಿರ್ತೈತಿ. ಈಗ ಇದ್ರಾಗಂತೂ 2 ಬೇರೆ 5 ಬಂದಿಲ್ಲ, ಇದ್ರಾಗೂ ಬಂದಿಲ್ಲ, ಇದ್ರಾಗ ಅಷ್ಟ ಬಂದೈತಿ. ಈಗ ಆನ್ಸರ್ ಇದಾಗುತ್ತ. ಈ ಕೆಳಗೆ ರೋಮನ್ ಸಂಖ್ಯೆಗಳಲ್ಲಿ ತಪ್ಪಾಗಿರುವುದು ಯಾವುದು? ವಿಚ್ ಆಫ್ ದ ಫಾಲೋವಿಂಗ್ ರೋಮನ್ ನ್ಯೂಮರೇಷನ್ ಈಸ್ ಇನ್ಕರೆಕ್ಟ್. ಇಲ್ಲಿ 5 2 ಬೇರೆ ಒಟ್ಟ ಬರಂಗಿಲ್ಲ. 5 ಏನಾಗುತ್ತೆ 2 ಬೇರೆ ಒಟ್ಟ ಬರಲ್ಲ ರೋಮನ್ ಅಂಕಿ ಒಳಗ. ಅದಕ್ಕೆ ಇದು ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ 64 ತನ್ನ 20 ಡಿಗ್ರಿಯ 3 ಪಟ್ಟು ಇರುವ ಪೂರಕ ಕೋನದ ಪರಿಪೂರಕ ಕೋನವು
The supplementary angle of complementary angle of 3 times of 20 degree is 20 ಡಿಗ್ರಿಯ 3 ಪಟ್ಟು 20 ಡಿಗ್ರಿ 3 ಪಟ್ಟು ಅಂದ್ರೆ ಎಷ್ಟಾಯ್ತು 20 ಡಿಗ್ರಿಯ 3 ಪಟ್ಟು ಎಷ್ಟಾತ 60 ಡಿಗ್ರಿ ಆತ 60 ಡಿಗ್ರಿ ಆತ ಇದು 60 3 ಪಟ್ಟು ಇರೋ ಪೂರಕ ಕೋನ 90 ಡಿಗ್ರಿ ಪೂರಕ ಕೋನ ಪರಿಪೂರಕ ಕೋನ ಎಷ್ಟಿರ್ತೈತಿ 180 ಡಿಗ್ರಿ ಇರ್ತೈತಿ ಪೂರಕ ಕೋನ 90 ಡಿಗ್ರಿ ಇರ್ತೈತಿ ಇದು 16 ಡಿಗ್ರಿ ಆತಂದ್ರೆ ಇನ್ನೊಂದಷ್ಟು ಡಿಗ್ರಿ ಇರ್ತೈತಿ 30 ಡಿಗ್ರಿ ಇರ್ತೈತಿ ಇದ್ರ ಪರಿಪೂರಕ ಕೋನ ಯಾವ್ದಂದಾರ ವಾಪಸ್ 180 ಒಳಗ 30 ಡಿಗ್ರಿ ಮೈನಸ್ ಮಾಡ್ಬೇಕು ನಾವು ಅವಾಗ ಎಷ್ಟಾಗತ್ತ 150 ಡಿಗ್ರಿ ಆಪ್ಷನ್ ಎ 64 ಆಪ್ಷನ್ ಎ ನೆಕ್ಸ್ಟ್ ರೋಮನ್ 65 ರೋಮನ್ ಸಂಖ್ಯೆಯಾದ ಎಕ್ಸ್ ಎಲ್ ವಿ 1 ಮತ್ತು ಎಕ್ಸ್ ವಿ ರ ಮೊತ್ತವು ಕೆಳಗೆ ನೀಡಿರುವ ರೋಮನ್ ಸಂಖ್ಯೆಗಳಲ್ಲಿ ಯಾವುದಕ್ಕೆ ಸಮವಾಗಿರುವುದೆಂದರೆ ರೋಮನ್ ನಂಬರ್ ಈಕ್ವಲ್ ಟು ಸಮ್ ಆಫ್ ದ ರೋಮನ್ ನಂಬರ್ಸ್ XLVII and XXVII is ಅಂದಾರ XLV1 I ಅಂದ್ರೆ ಏನು ಈಗ ಎಕ್ಸ್ ಇದು ಎಲ್ ಅಂದ್ರೆ ಏನು ಎಲ್ ಎಕ್ಸ್ ಕಿನ ದೊಡ್ಡದು ಹಂಗಿದಾಗ ಅದ್ರ ಹಿಂದಿನ ಸಂಖ್ಯೆಯಲ್ಲೇ ಮೈನಸ್ ಮಾಡ್ಕೋಬೇಕು ಎಲ್ ಅಂದ್ರೆ 50 ಅದ್ರ ಹಿಂದಿನ ಸಂಖ್ಯೆ ಅದರಿಂದ ಇಲ್ಲಿ ಎಕ್ಸ್ ಅಂದ್ರೆ ಯಾವುದು 10 ಎಲ್ ಅಂದ್ರೆ 50 ಮೈನಸ್ 10 40 ಆಯ್ತು ಮುಂದೆ ಎಷ್ಟೈತಿ ಮುಂದೆ 8 ಐತಿ ಅವಾಗ ಏನಾಯ್ತು 48 ಪ್ಲಸ್ ಇದೇನೈತಿ ಎಕ್ಸ್ ಪ್ಲಸ್ ಎಕ್ಸ್ ಸೇಮ್ ಅದಾವ ಅಲ್ಲೇ ನಡೀತೈತಿ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಈಗ 20 ಆಯ್ತು ಇಲ್ಲೇ 20 ಆದ್ರೆ ಇಲ್ಲಿ ವಿ ಅಂದ್ರೆ ಇಲ್ಲಿ ಎಷ್ಟೈತಿ 7 ಐತಿ ಅಂದ್ರೆ ಪ್ಲಸ್ 27 ಎಷ್ಟಾಗತ್ತ ಪ್ಲಸ್ ಮಾಡಿದಾಗ 75 ಆಯ್ತು 75 ಅಂದ್ರೆ ಹೆಂಗಿರ್ತೈತಿ ಈಗ ಎಲ್ ಅಂದ್ರೆ 50 ಎಕ್ಸ್ ಅಂದ್ರೆ ಈಗ 60 ಪ್ಲಸ್ ಎಕ್ಸ್ ಅಂದ್ರೆ 70 ಪ್ಲಸ್ ಇದು ಇಲ್ಲಿ 5 ಇದು ಏನಾಯ್ತು 75 ಯಾವ ಆಪ್ಷನ್ ಐತಿ ಎಲ್ಲೈತಿ ಆಪ್ಷನ್ ಬಿ ನೆಕ್ಸ್ಟ್ 66 ಒಂದು ವೇಳೆ 5 13 18 20 22 ಕೆ ಮತ್ತು ಬ್ರಾಕೆಟ್ ಕೆ ಪ್ಲಸ್ 6 ಇದರ ಸರಾಸರಿಯು 16 ಆಗಿದ್ದಾಗ ಕೆ ಯ ಮೌಲ್ಯವನ್ನು ಕಂಡುಹಿಡಿಯಿರಿ ಇಫ್ ದ ಎವರೇಜ್ ಆಫ್ 5 13 18 20 22 k and bracket k plus 6 is bracket close is 16 then find the value of k ಹಿಂಗೈತಂತ ಇದ್ರದ್ದು ಫಾರ್ಮುಲಾ ಏನೈತಿ a is equal to s by n ಏನೈತಿ a is equal to s by n a ಅಂದ್ರೆ ಎವರೇಜ್ s ಅಂದ್ರೆ ಸಮ್ ಆಫ್ ನಂಬರ್ಸ್ n ಅಂದ್ರೆ ನಂಬರ್ ಎಷ್ಟು ಅದಾವ ಅಂತ ಕೇಳ n ಅಂದ್ರೆ ಎಷ್ಟು ಅದಾವ ಅಂತ ತಿಳ್ಕೊಬೇಕು ಈಗ a ಅಂದ್ರೆ ಎವರೇಜ್ ಎಷ್ಟೈತಿ ಅಂದಾರ 16 ಐತಿ ಅಂದಾರ ಇದು ನಂಬರ್ಸ್ ಏನೇನದಾವು 1 2 3 4 5 6 7 ನಂಬರ್ ಅದಾವ ಅಂದ್ರೆ ಡಿವೈಡೆಡ್ ಬೈ 7 ಹಚ್ಕೋಬೇಕು ಈಗ ಅವು ಯಾವ್ಯಾವು 5 13 18 5 13 18 plus 20 plus 23 plus k plus bracket k plus bracket k plus 6 ಹಿಂಗೈತಿ 5 plus 13 18 18 plus 18 36 36 plus 20 56 56 plus 23 79 79 plus 6 5 plus 13 5 plus 13 ಏನು 18 18 plus 18 ಎಷ್ಟು 18 plus 18 36 36 plus 20 56 56 plus 23 22 ಐತಿ ಇಲ್ಲಿ ನಾವೇನ್ ಮಾಡೀವಿ 23 ಹಚ್ಕೊಂಡಿವಿ ಅದಕ್ಕೆ ನಮ್ಮ ಇಲ್ಲಿ ಒಂದು ಸಂಖ್ಯೆ ನಾವು ತಪ್ಪಿಸ್ಕೊಂಡು ಅಂದ್ರೆ ನಮ್ಮ ಆನ್ಸರ್ ತಪ್ಪಕ್ಕವು 56 ಹತ್ತು ಅಂದ್ರೆ ಇದು 22 ಐತಿ ಪ್ಲಸ್ 22 ಎಷ್ಟಾಯ್ತು 6 plus 2 8 5 plus 2
78 ಪ್ಲಸ್ 6 ಎಷ್ಟಾಯ್ತು 84 ಆಯ್ತು 84 ಪ್ಲಸ್ ಕೆ 2 ಆಯ್ತು ಇದನ್ನ ಬ್ರಾಕೆಟ್ ತೆಗೆದು ಬಿಡ್ತೀವಿ ನಾವು ಕೆ ಪ್ಲಸ್ ಕೆ 2k ಕೆ 2 2k ಆಗುತ್ತೆ 2k divided by 7 is equal to 16 16 sevens are 112 minus 84 ಇದು ಯಾಕಂದ್ರೆ ಇದು ಇಲ್ಲಿ ಹೋಗುತ್ತೆ ಅಂದ್ರೆ ಮೈನಸ್ ಆಕತಿ is equal to 2k ಇವು ಎರಡು ಮೈನಸ್ ಮಾಡಿದಾಗ ಎಷ್ಟು ಬರ್ತೈತಿ 28 ಬರ್ತೈತಿ is equal to 2k 2 ones are 2 14s are 14 is equal to k option C. Next one 68 67 sorry 67 ಒಂದು ಸಂಸ್ಥೆಯಲ್ಲಿ 1240 ಉದ್ಯೋಗಿಗಳಿದ್ದಾರೆ ಅದರಲ್ಲಿ 25% ಮಂದಿಗೆ ಮುಂಬಡಿತೆಯನ್ನು ನೀಡಲಾಗಿದೆ ಹಾಗಾದರೆ ಎಷ್ಟು ಮಂದಿಗೆ ಮುಂಬಡಿತೆಯನ್ನು ನೀಡದಂತಾಯಿತು There are 1240 employees in an organization out of which 25% are given promotion. How many employees got promotion? ಈಗ ನಮಗ ಟೋಟಲ್ ಇದ್ದಿದ್ದು ಏನಾಗಿರ್ತೈತಿ ಈಗ 100% ಆಗಿರ್ತೈತಿ 100% ಅಂದ್ರ ಇಷ್ಟ ಐತೆ ಅಂದ್ರ 25% ಅಂದ್ರ ಎಷ್ಟು ಅವರ ನಮ್ ಇದನ್ನ ಕ್ವಶನ್ ಕೇಳಿದ್ದವ್ರು ನಮಗ 25 ones are 25 fours are 4 ones are 4 threes are 4 ones are 4 zeros are 310 ಏನಾಗೈತಿ 310 ನೀಡದಂತಾಯಿತು ಏನು ಮುಂಬಡಿತೆಯನ್ನು ನೀಡದಂತಾಯಿತು ಪ್ರಮೋಷನ್ ನೆಕ್ಸ್ಟ್ 68 ತನ್ನ ಒಬ್ಬ ವ್ಯಕ್ತಿಯು ದಿನಕ್ಕೆ ರೂಪಾಯಿ 3200 ಗಳಿಸುತ್ತಾನೆ ಮತ್ತು ರೂಪಾಯಿ 2800 ಖರ್ಚು ಮಾಡುತ್ತಾನೆ ಅವನು ಪ್ರತಿನಿತ್ಯದ ಉಳಿತಾಯ ಶೇಕಡಾವಾರು A man earns rupees 3200 per day and spends rupees 2800 per day. The percentage of his savings per day is one question. ಈಗ 3200 ಅಂದ್ರ 100% ಆತು ಅವ ಏನ್ ಮಾಡ್ತಾನೆ 2800 ರೂಪಾಯಿ ಖರ್ಚು ಮಾಡ್ತಾನೆ ಅಂದ್ ಉಳಿದಷ್ಟು 400 rupees ಉಳಿತ 400 rupees ಅಂದ್ರೆ ಎಷ್ಟು ಇವು 0 ಇದು 0 4 ones are 4 eights are 8 ones are 8 ones are ಎಷ್ಟು ಕೆಳಗೆ ಉಳಿತೈತಿ 2 8 twos are 0.5 12.5% ಎಷ್ಟಾಯ್ತು 12.5% ಆಪ್ಷನ್ ಬಿ ಆಪ್ಷನ್ ಬಿ ಅರೌಂಡ್ 2 ಅರೌಂಡ್ 69th one ಒಂದು ಡೈಗ್ರಾಮ್ ಕೊಟ್ರ ಮೇಲೆ ನೀಡಿದ ಚಿತ್ರದ ವಿಸ್ತೀರ್ಣವು ಏರಿಯಾ ಆಫ್ ದ ಫಿಗರ್ ಗಿವನ್ ಅಬೋ ಈಸ್ ಇದು ಒಂದು ಫಿಗರ್ ಕೊಟ್ಟಾರ ಅವರು ಆ ಫಿಗರ್ ಕೊಟ್ಟು ಅದ್ರ ವಿಸ್ತೀರ್ಣ ಕಂಡಿಡಿ ಅಂದಾರ ಏರಿಯಾ ಈಗ ಹಿಂಗಿದ್ದಾಗ ನಾವು ಕಟ್ ಮಾಡುದು ಅಂತ ತಿಳ್ಕೊಬೇಕು ಇಲ್ಲಿಂದ ಇಲ್ಲಿ ಇಲ್ಲೊಂದು ಕಟ್ ಆಗುತ್ತೆ ಇಲ್ಲಿಂದ ಹಿಂಗೊಂದು ಕಟ್ ಆಗುತ್ತೆ ಈಗ ಹಿಂಗ್ ಕಟ್ ಮಾಡ್ಕೋದ ಇದು 15 into 2.5 ಮಾಡ್ರಿ ಹಿಂಗ್ ಮಾಡಲಾರ್ದ ಇಲ್ಕಂದ್ರೆ ಇದು 15 into 2.5 ಮಾಡ್ರಿ ಅವಾಗ ಎಷ್ಟಾಗುತ್ತೆ 3.75 ಆಗುತ್ತೆ ಇದು 3.75 ಇಲ್ಲಿ 3.75 ಐತಿ ಇಲ್ಲಿ 3.75 ಐತಿ ಇದ್ರ ವಿಸ್ತೀರ್ಣ ಇದು ಟೋಟಲ್ ಇದು ಟ್ರಯಾಂಗಲ್ ವಿಸ್ತೀರ್ಣ ಎಷ್ಟು ಅಂತ ಕಂಡು ಹಿಡ್ಕೋಬೇಕು ಈಗ 3.75 ಪ್ಲಸ್ 3.75 ಪ್ಲಸ್ ನೆಕ್ಸ್ಟ್ ಇದು ಟ್ರಯಾಂಗಲ್ ಇತ್ತು ಇಲ್ಲಿ 1.5 ಅಂದ್ರೆ ಇಲ್ಲಿ 1.5 ಕೊಟ್ಟ ಬಿಟ್ಟಾರ ಇಲ್ಲಿ 2.5 ಇಲ್ಲಿ ಏನ್ ತಗೋಬೇಕು ಅಂತ ಗೊತ್ತಲ್ಲ ಅಂದ್ರೆ ಇಲ್ಲಿ 1.5 ಐತೆ ಅಂದ್ರೆ ಇಲ್ಲಿ 1.5 ಇರ್ತೈತಿ ಅಪೋಸಿಟ್ ಆಂಗಲ್ಸ್ ಸೇಮ್ ಇರ್ತಾವ ಅಪೋಸಿಟ್ ಸೈಡ್ ಇದು ಸೆಂಟಿಮೀಟರ್ ಒಳಗ ಸೇಮ್ ಇರ್ತೈತಿ ಈಗ ಇದು 2.5 ಪ್ಲಸ್ 1.5 ಎಷ್ಟಾಗುತ್ತೆ 2.5 ಪ್ಲಸ್ 1.5 ಎಷ್ಟಾಗುತ್ತಾ 4 ಆಗುತ್ತಾ ಇಲ್ಲಿ 4 ಸೆಂಟಿಮೀಟರ್ ಐತಿ
ಇದು ಟೋಟಲ್ ಇಲ್ಲೇ 4 ಐತಿ 15 4 ಅಷ್ಟು 60 ಅಂದ್ರೆ ಪಾಯಿಂಟ್ ತೆಗೆದ ಒಂದು ಪ್ಲೇಸ್ 1.5 ಇರ್ತೈತಿ. ಈಗ 3.75 ಇಂಟು 2 ಮಾಡಿಬಿಡ್ಬೇಕು. ಇಲ್ಲಿ ಪ್ಲಸ್ ಮಾಡ್ಕೊಳ್ಳೋ ಬದ್ಲಿ ಇಂಟು 2 ಮಾಡಿದ್ರೆ ಸೇಮ್ ಆನ್ಸರ್ ಬರ್ತೈತಿ. 2 5 10 2 7 14 ಪ್ಲಸ್ 1 2 3 6 7 7.50. ಇಲ್ಲೇ ಹಿಂಗಿದ್ದಾಗ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಹಿಂಗೊಂದು ಕಟ್ ಮಾಡ್ಕೋಬೇಕು, ಇಲ್ಲೊಂದು ಕಟ್ ಮಾಡ್ಕೊರಿ, ಇಲ್ಲೊಂದು ಕಟ್ ಮಾಡ್ಕೊರಿ, ಇಲ್ಲೊಂದು ಕಟ್ ಮಾಡ್ಕೊರಿ. ಈಗ ಹಿಂಗ್ ಕಟ್ ಮಾಡ್ಕೊಂಡಿದ್ದ ಇಲ್ಲಿ 1.5 ಐತಂದ್ರೆ ಇಲ್ಲಿ 1.5 ಐತಿ. ಇಂಥವ್ ಎಷ್ಟು ಅದಾವ? ಇದು 1.5 ಇಂಟು 2.5 ಮಾಡ್ರಿ. 1.5 ಇಂಟು 2.5 25 5 125 25 ಅಂದ್ರೆ 25 ಪ್ಲಸ್ 12 37 ಪಾಯಿಂಟ್ ಎಷ್ಟು ಪ್ಲೇಸ್? 2 ಪ್ಲೇಸ್ ಅದಾವ. 3.75 ಆತ. ಅಂಥವು ಎಷ್ಟು ಅದಾವು? 1 2 3 4 ಅದು ಇಂಟು 4 4 5 20 4 7 28 ಪ್ಲಸ್ 2 30 4 3 12 ಪ್ಲಸ್ 3 4 3 12 ಪ್ಲಸ್ 3 30 1.5 into 2.5 is equal to 3.75 3.75 into 4 4 5 20 4 7 28 plus 2 30 4 3 12 plus 3 15 ಪಾಯಿಂಟ್ ಏನ್ಮಾಗ 2 ಪ್ಲೇಸ್ ಅದಾವ 15 ಆಯ್ತು. ಇಲ್ಲಿ 1.5 ಐತಿ ಅಂದ್ರೆ ಇದ್ರ ಟೋಟಲ್ ಇದು 1.5 ಆಯ್ತಂದ್ರೆ ಇದ್ರ ಕ್ಯೂಬ್ ಕಂಡು ಹಿಡ್ಕೋಬೇಕು. 15 ಕ್ಯೂಬ್ 225 ಐತಿ. ಪಾಯಿಂಟ್ ಏನ್ಮಾಗ 2 ಪ್ಲೇಸ್ ಅವಾಗ 225 ಆಯ್ತು. ಅವಾಗ ಪ್ಲಸ್ ಮಾಡ್ರಿ 17.25 ಆಯ್ತು. 17.25 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಡಿ. ನೆಕ್ಸ್ಟ್ ಒಂದು ಚೌಕಾಕೃತಿಯಾದ ಉದ್ಯಾನವನಕ್ಕೆ 2 ಸುತ್ತಿನ ಹಗ್ಗದ ಬೇಲಿ ಹಾಕಬೇಕಾಗಿದೆ. ಒಂದು ವೇಳೆ ಉದ್ಯಾನವನದ ಬದಿಯು 35 ಮೀಟರ್ ಆಗಿದ್ದಾಗ ಹಗ್ಗದ ಪ್ರತಿ ಮೀಟರ್ನ ಬೆಲೆಯು ₹2 ಆಗಿದ್ದಾಗ ಬೇಲಿ ಹಾಕಲು ಬೇಕಾದ ಒಟ್ಟು ಹಗ್ಗದ ವೆಚ್ಚವು ಎಷ್ಟಾಗುವುದೆಂದರೆ a square shaped garden needs to be fenced with 2 rounds of rope if the side of the garden is 35 meter and the cost of the rope is ₹2 per meter, then the total cost of rope used for fence will be. ಹಿಂಗೈತಿ. ಒಂದು ಉದ್ಯಾನವನ ಐತಿ, ಅದಕ್ಕೆ 2 ಸುತ್ತು ಬೇಲಿ ಹಾಕ್ಬೇಕಂತ. ಈಗ ಅದು ಸೈಡ್ ಇಂಟು 4 ಅಂತ ಐತಿ. ಚೌಕದ ಐತಂದ ಅವ್ರ ಚೌಕ ಅಂದ್ರೆ ಸೈಡ್ ಇಂಟು 4 ಅಂದ್ರೆ ಎಸ್ ಇಂಟು 4 ಎಸ್ ಎಷ್ಟೈತಿ? ಈಗ ಸೈಡ್ ಅಂದ್ರೆ 35 ಮೀಟರ್ ಐತಿ ಇಂಟು 4 ಎಷ್ಟಾಗುತ್ತ? 150 4 5 20 140 ಆತ. ಹಿಂಗೇನ್ ಮಾಡ್ತಾರೆ? 2 ಸುತ್ತ ಬೇಲಿ ಹಾಕ್ತಾರ ಇಂಟು 2 ಎಷ್ಟಾತ? 280 ಹೊಳಪಸ್ ಏನಂತ 1 ಮೀಟರ್ಗೆ 2 ಅಂತ ₹2 ಅಂತ ಅಂದ್ರೆ ಹೊಳಪಸ್ ಇದಕ್ಕೆ ಇಂಟು 2 ಮಾಡ್ಬೇಕು. 280 ಇಂಟು 2 ಎಷ್ಟಾಯ್ತು? 560 ಆಯ್ತು. 560 ಏನಿದೆ? ರುಪೀಸ್. 560 rupees. ಆಪ್ಷನ್ ಬಿ. ನೆಕ್ಸ್ಟ್ 71. ನಾನು 2 ಮತ್ತು 5ರ ಗುಣಕ. ಒಂದು ವೇಳೆ ನಾನು 14ಕ್ಕಿಂತ ಕಡಿಮೆ ಇದ್ದರೆ ನಾನು ಯಾರು? ಐ ಆಮ್ ಅ ಮಲ್ಟಿಪಲ್ ಆಫ್ ಬೋತ್ 2 and 5. Who am I if I am less than 14? 2 ಮತ್ತು 5ರ ಗುಣಕ ಅಂತ. ಈಗ ಆಪ್ಷನ್ ಆಗಿರೋದು 2 ಮತ್ತು 5ರ ಗುಣಕ ಯಾವುದು? ಇದು 10 ಐತಿ, ಅದು 14ಕ್ಕಿಂತ ಕಡಿಮೆನೂ ಐತಿ. ಅದಕ್ಕೆ ಆನ್ಸರ್ ಯಾವ್ದು? ಆಪ್ಷನ್ ಸಿ ಅಂದ್ರ 3. ನೆಕ್ಸ್ಟ್ ಸಿರೀಸ್. ನೆಕ್ಸ್ಟ್ ಏನು? ಒಂದು ವೇಳೆ ಕೆಯು ಈ ಮಾದರಿಯನ್ನು ಹೊಂದಿದಾಗ 3 9 23 ಕೆ 243 ಕೆದ ಮೌಲ್ಯವು ಎಷ್ಟಾಗುವುದೆಂದರೆ ಇಫ್ ಕೆ ಫಾಲೋಸ್ ದ ಪ್ಯಾಟರ್ನ್ 3 9 27 ಕೆ 243 then the value of k is. ಇಲ್ಲಿಂದ ಇಲ್ಲಿಗೆ 2 3 ಆಗೈತೆ. 3 3 9 9 3 27 27 3
81. 81 threes are 81 threes are 243. ಇದು ಇಂಟು 3 ಇಂಟು 3 ಇಂಟು 3 ಮಾಡ್ಕೊತ ಹೋಗ್ಯಾರ. our correct answer is option C. ನೆಕ್ಸ್ಟ್ ಎರಡು ಸಂಖ್ಯೆಗಳ ಲಸ ಮತ್ತು ಮಸ ಅನುಕ್ರಮವಾಗಿ 96 ಮತ್ತು 8 ಆಗಿದೆ. ಒಂದು ವೇಳೆ ಒಂದು ಸಂಖ್ಯೆ 24 ಆಗಿದ್ದರೆ ಇನ್ನೊಂದು ಸಂಖ್ಯೆಯು the LCM and HCF of two numbers are 96 and 8 respectively. If one number is 24 then other number is ಹಂಗಂದಾರ. ಈಗ ನಾವು ಇದಕ್ಕೊಂದು ಫಾರ್ಮುಲಾ ಐತಿ 73 A into B is equal to H into L. ಇದನ್ನ ಹೆಂಗ್ ನೆನ್ಪಿಟ್ಕೋಬೇಕಂದ್ರೆ A into B is equal to H into L ಐತಿ. ಇದನ್ನ ಹೆಂಗ್ ನೆನಪಿಟ್ಕೋಬೇಕಂತಂದ್ರ ಅಬ್ಬ ಹೈ ಲೆವೆಲ್ ಏನು ಅಬ್ಬ ಹೈ ಲೆವೆಲ್. ಇದು ಎ ಅಂದ್ರ ಒಂದನೇ ಸಂಖ್ಯೆ ಅಂದ್ರೆ ಏನೈತಿ ಒಂದು ಸಂಖ್ಯೆ 24. ಎರಡನೇ ಸಂಖ್ಯೆ ನಮಗ 14. ಇನ್ನೊಂದು ಸಂಖ್ಯೆ ಅಂದ್ರೆ ಒಂದು ಅಲೆ. ಹೆಚ್ ಅಂದ್ರೆ HCF ಎಷ್ಟು ಐತಿ ನಮ್ಗ 20. HCF 8 ಐತಿ. HCF 8 LCM 24 ಐತಿ. ಈಗ 8 1 ಇದು ಇನ್ನೊಂದು ಸಂಖ್ಯೆ, ಇದು ಒಂದು ಸಂಖ್ಯೆ ಎಷ್ಟೈತಿ LCM ಎಷ್ಟೈತಿ ನಮಗ 93 ಐತಿ. ಎಲ್ ಅಂದ್ರ LCM 96 ಐತಿ. 8 1 8 3 3 1 332 ಅಂದ್ರೆ ಎಷ್ಟಿತ್ತು B is equal to 32. ಇನ್ನೊಂದು ಸಂಖ್ಯೆ ಯಾವುದು 32 ಆಪ್ಷನ್ ಸಿ. 74th ಒಂದು ಕಬ್ಬಿಣದ ಸರಳುಗಳ ಉದ್ದವು 144 ಮೀಟರ್ ಮತ್ತು 64 ಮೀಟರ್. ಇವುಗಳಲ್ಲಿ ಪ್ರತಿಯೊಂದನ್ನು ಸಂಪೂರ್ಣವಾಗಿ ಎಳೆಯಬಹುದಾದ ಗರಿಷ್ಠ ಉದ್ದ ಯಾವುದು ಅಂತ ಕ್ವಶನ್ ಕೇಳ. Lengths of two iron rods are 144 meter and 64 meter. When of the following is the maximum length of the rod which can measure each one of them completely? ಈಗ ಒಂದು 144 ಮೀಟರ್, ಈಗ 144 ಮೀಟರ್ 64 ಮೀಟರ್ ಪ್ರತಿಯೊಂದು ಅಂದ್ರ ಹಿಂಗ ಗರಿಷ್ಠ ವ್ಯಾಲ್ಯೂ ಕೇಳಿದಾಗ ನಾವೇನ್ ಮಾಡ್ಬೇಕು HCF. ಗರಿಷ್ಠ ಅಂದ್ರೆ HCF, ಕನಿಷ್ಠ ಅಂದ್ರೆ LCM. ಈಗ HCF ತೆಗಿರಿದಾರ ಇವೆರಡು 16 ಟೇಬಲ್ ಇಲ್ಲಿ ಹೋಗ್ತಾವ. 16 9 16 4 ಇವೆರಡು ಒಂದ ಮಗಿಲಿ ಹೋಗ್ತಾವನ ಇಲ್ಲ. ಅಂದ್ರೆ ಆನ್ಸರ್ ಯಾವುದು ಆಪ್ಷನ್ ಸಿ. ನೆಕ್ಸ್ಟ್ 75 ಸೇಬುಗಳ ಬೆಲೆಯು ₹512 ಆಗಿದ್ದರೆ 52 ಸೇಬುಗಳ ಬೆಲೆ ಎಷ್ಟು? If the cost of 32 apples is ₹512 then the cost of 52 apples is 32 ಆಪಲ್ಗೆ ಏನಂದಾರ, ಇದು ಯೂನಿಟರಿ ಮೆಥಡ್. 32 ಆಪಲ್ಗೆ ₹512 ಅಂತ ಅಂದ್ರ 52 ಆಪಲ್ಗೆ ಎಷ್ಟು? ಇದನ್ನ ಅವ್ರ ಕ್ವಶನ್ ಕೇಳ್ಯಾರ ಮಗ. ಈಗ 2 16 ಅಂದ್ರೆ ಎರಡೊಂದೇ 2 1 ಕ್ಯಾರಿ 2 1 2 1 ಕ್ಯಾರಿ 2 6 12 2 2 4 1 ಕ್ಯಾರಿ 2 6 16 1 16 3 48 3 ಕ್ಯಾರಿ ಉಳಿತು. 16 2 32 into 26 32 into 26 ಮಾಡ್ರಿ ಎಷ್ಟಾಗುತ್ತೆ ನೋಡ್ರಿ. 32 into 26 26 2 52 26 3 78 plus 5 83 832 rupees 832 ಆಪ್ಷನ್ 2. ಇಲ್ಲಿವರೆಗೂ 50 ಪ್ರಶ್ನೆಗಳನ್ನು ಮುಕ್ತಾಯವಾಗಿವೆ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.